ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವಿಜಯಲಕ್ಷ್ಮಿ ವಾಸುದೇವ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ತದಿಗೆ, ಉತ್ತರಾಷಾಢ ನಕ್ಷತ್ರ, ದಿನಾಂಕ 2/7/2026 ಗುರುವಾರ. ಮುಖ್ಯಾಂಶಗಳು: ವೈದ್ಯರ ದಿನಾಚರಣೆ, ಕೆಂಪೇಗೌಡ ಜಯಂತಿ. ಸುದ್ದಿಯ ವಿವರ. ರೋಗ, ನೋವು, ಸಂಕಷ್ಟದ ನಡುವೆ ಆಶಾಕಿರಣವಾಗಿ ನಿಂತು ತಮ್ಮ ಜ್ಞಾನ, ಕೌಶಲ್ಯ, ಮಾನವೀಯತೆಯ ಮೂಲಕ ಅಸಂಖ್ಯಾತ ಜೀವಕ್ಕೆ ಹೊಸ ಬದುಕು ನೀಡುವ ವೈದ್ಯರನ್ನು ಗೌರವಿಸುವ ದಿನವಾಗಿದೆ ಎಂದು ಸೀನಿಯರ್ ಚೇಂಬರ್ನ ಮೋಹನ್ ರಾಜಣ್ಣ ಹೇಳಿದರು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ದಿನಾಚರಣೆ ಅಂಗವಾಗಿ ಸೀನಿಯರ್ ಚೇಂಬರ್ನ ಬುಧವಾರ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪ್ರತಿ ವರ್ಷ ಜುಲೈ 1ರಂದು ವೈದ್ಯಕೀಯ ಕ್ಷೇತ್ರದ ದಿಗ್ಗಜ ಡಾಕ್ಟರ್ BC ರಾಯ್ ಅವರ ಜಯಂತಿ ಅಂಗವಾಗಿ ದಿನಾಚರಣೆ ಆಚರಿಸಲಾಗುತ್ತಿದೆ. ವೈದ್ಯರ ನಿಸ್ವಾರ್ಥ ಸೇವೆ, ತ್ಯಾಗ, ಕರ್ತವ್ಯನಿಷ್ಠೆ, ಆರೋಗ್ಯವಂತ ಸಮಾಜ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದರು. ಸೀನಿಯರ್ ಚೇಂಬರ್ ಅಧ್ಯಕ್ಷ ಮಂಜುನಾಥಗೌಡ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವೈದ್ಯರು ಪುನರ್ಜನ್ಮ ನೀಡುವ ನಾರಾಯಣನ ಸ್ವರೂಪ. ಒಂದು ಜೀವ ಉಳಿಸಿ ಬದುಕಿಗೆ ಹೊಸ ಸ್ವರೂಪ ನೀಡುವ ಅವರು ರೋಗಿಯ ಪಾಲಿಗೆ ದೇವರಾಗಿದ್ದಾರೆ ಎಂದರು. ಸಾರ್ವಜನಿಕ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಗಿರೀಶ್, ರತ್ನಾಕರ ಕಿಣಿ, ಡಾಕ್ಟರ್ ತ್ರಿವೇಣಿ ಅವರನ್ನು ಗೌರವಿಸಲಾಯಿತು. ಸೀನಿಯರ್ ಚೇಂಬರ್ನ KT ಮಂಜುನಾಥ್, ಡಾಕ್ಟರ್ ಭುವನೇಶ್ವರಿ, ಪೂರ್ಣಿಮಾ ಸಿದ್ದಪ್ಪ ಇತರರು ಇದ್ದರು. ನಾಡಪ್ರಭು ಕೆಂಪೇಗೌಡರ ಜನಪರ ಯೋಜನೆ ಶತಮಾನಕ್ಕಷ್ಟೇ ಅಲ್ಲ, ಶತಮಾನದ ಆಚೆಗೂ ಫಲಪ್ರದವಾಗಿ ಹೊರಹೊಮ್ಮಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ SS ವೆಂಕಟೇಶ್ ಹೇಳಿದರು. BGS ಶಿಕ್ಷಣ ಸಂಸ್ಥೆ ಸಭಾಂಗಣದಲ್ಲಿ ಮಂಗಳವಾರ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಮತ್ತು ಒಕ್ಕಲಿಗರ ಸಂಘದಿಂದ ಏರ್ಪಡಿಸಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುದೀಪ್ ಮಾತನಾಡಿ, ಕೆಂಪೇಗೌಡರ ಆಶಯ ಮುಂದಿನ ಜನಾಂಗಕ್ಕೆ ಸಾಗಿದಾಗ ದೇಶದ ಸಮಗ್ರ ಅಭಿವೃದ್ಧಿಗೆ ಬುನಾದಿಯಾಗುತ್ತದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಹಸೀಲ್ದಾರ್ ಅನೂಪ್ ಸಂಜೋಗ್ ವಹಿಸಿದ್ದರು. ನಿವೃತ್ತ ಶಿಕ್ಷಕರಾದ HM ಮಂಜುನಾಥಗೌಡ ಮತ್ತು ಛಾಯಾಪತಿ ಅವರನ್ನು ಸನ್ಮಾನಿಸಲಾಯಿತು. ಒಕ್ಕಲಿಗರ ಸಂಘದ ಅಧ್ಯಕ್ಷ DC ಶಂಕರಪ್ಪ, KC ನಾಗೇಶ್, ಸುಜಿತ್, ಗಾಯತ್ರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ವರಲಕ್ಷ್ಮಿ, SS ಸುಂದರಿ, ಕಾಡಪ್ಪಗೌಡ, ಮಲ್ಲಪ್ಪ ಹೆಗಡೆ, ಬೇಗಾನೆ ವಿವೇಕ್, ಸಂತೋಷ್ ಕಾಳ್ಯ, ಆಶೀಶ್ ದೇವಾಡಿಗ ಇತರರು ಇದ್ದರು. ಆರಿದ್ರಾ ಮಳೆ ಅಲ್ಪ ಮಟ್ಟಿಗೆ ಚುರುಕುಗೊಂಡಿದ್ದು ಬುಧವಾರ ದಿನವಿಡೀ ಮಳೆಯಾಗಿದೆ. ಕೆರೆಕಟ್ಟೆ, ನೆಮ್ಮಾರ್ ಭಾಗದಲ್ಲಿ ಮಳೆ ಚುರುಕುಗೊಂಡಿದ್ದು ಇದರಿಂದ ತುಂಗಾ ನದಿಯ ನೀರಿನ ಮಟ್ಟ ಇದೇ ಮೊದಲ ಬಾರಿಗೆ ಅಲ್ಪ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ. ಮಸಿಗೆ ಸರಕಾರಿ ಶಾಲೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಶೌರ್ಯ ಮತ್ತು ವಿಪತ್ತು ನಿರ್ವಹಣಾ ಘಟಕದಿಂದ ಬುಧವಾರ ವನಮಹೋತ್ಸವ ನಡೆಯಿತು. ಚಿತ್ರದಲ್ಲಿ ಸುಮಂಗಲ ಆನಂದಸ್ವಾಮಿ, ಪ್ರಮೀಳಾ, ಕಿರಣ್, ಯೋಜನಾಧಿಕಾರಿ ಸುರೇಶ್, ಮೋಹನ್ ಮತ್ತು ಮುಖ್ಯ ಶಿಕ್ಷಕ ರಾಜೇಶ್ ಇದ್ದಾರೆ. ಮೆಣಸೆ ಗ್ರಾಮ ಪಂಚಾಯಿತಿ ಕಿಕ್ರೆ ಚನ್ನಪ್ಪ 76 ಬುಧವಾರ ನಿಧನರಾದರು. ಇವರಿಗೆ ಪತ್ನಿ ಹಾಗೂ 3 ಪುತ್ರರು ಇದ್ದಾರೆ. ಜಾಹೀರಾತು: ಜೋಗ್ ಫಾಲ್ಸ್, ಸಿಗಂದೂರು, ಇಕ್ಕೇರಿ, ವರದಹಳ್ಳಿ, ಶ್ರೀಧರ ಆಶ್ರಮ 1 ದಿನದ ಪ್ರವಾಸ ಜುಲೈ 12ಕ್ಕೆ. ಸಂಪರ್ಕಿಸಿ 6362900210. ಪ್ರಧಾನ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.